9ರಂದು ಸಾಮೂಹಿಕವಾಗಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಹೋರಾಟ ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇವತ್ತು ನಮ್ಮ ಹಿರಿಯರ ಒಂದು ಹೇಳಿಕೆಯಿಂದ ಗೊಂದಲ ಉಂಟಾಗಿ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆಮೇಲೆ ಇದು ತಮ್ಮೆಲ್ಲರಿಗೂ ಮೊದಲು ತಿಳಿಸ್ಬೇಕಂದಿದ್ದು, ಅವರು ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅವರೆಲ್ಲರ ನಾಯಕರ ಒಪ್ಪಿಗೆ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದು. ತಿಪ್ಪಣ್ಣಪ್ಪರ ಮನೆಯಲ್ಲಿ ಹೋದಾಗ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ, ಗೋಪಾಲ್ ರೆಡ್ಡಿ ಮನೆಗೆ ಹೋಗಿದ್ವಿ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ, ಭೀಮಣ್ಣ ಸಾಲಿ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲಾರು ಪಕ್ಷಾತೀತವಾಗಿ ಮಾಡೋಣ, ಯಾರ ಸಾಮೂಹಿಕ ನಾಯಕತ್ವದಲ್ಲಿ ಅಂತ ಒಪ್ಪಿಕೊಂಡ ನಂತರನೇ ನಾವು 22ರ ಒಂದು ಪೂರ್ವಭಾವಿ ಸಭೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾಡಿದ್ದೇವೆ ನಾವು. ಸೊ ಆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾಡಿದಾಗ 21ಕ್ಕೆ ತಿಪ್ಪಣ್ಣಪ್ಪ ಕಮಕ್ನೂರವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ, ನಮಗೆ ಅಧಿವೇಶನ ಆಗುವವರೆಗೂ ಟೈಮ್ ಕೊಡ್ಲಿ, ಆ ಅಧಿವೇಶನ ಸರ್ಕಾರ ನಮ್ಮದದ, ಅಧಿವೇಶನದೊಳಗಾಗಿ ನಾವು ನಮ್ಮ ಬೇಡಿಕೆ ಈಡೇರಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಂದು ಟೈಮ್ ಕೇಳಿದ್ರು ಅವರು. ನಮ್ಮ ಹಿರಿಯರು ಒಬ್ಬ ಜನಪ್ರತಿನಿಧಿ ಕೇಳಿದ್ದಕ್ಕಾಗಿ ಅವತ್ತೇನ್ ಮಾಡಿದೆವು ನಾವು, 15 ದಿವಸನಲ್ಲೇ ನಾವು ಹೋರಾಟ ಇಟ್ಕೊಳ್ಬೇಕಂದ್ರೆ ಅದ್ರಲ್ಲಿ ಕಮಕ್ನೂರವ್ರು ಹೇಳಿದ ಸಲುವಾಗಿ ನಾವು 1 ತಿಂಗಳ ನಂತರ ಅಂತ ಹೇಳಿ ಅದಕ್ಕೆ 22ಕ್ಕೆ ನಮ್ಮ ಇದು ಪೂರ್ವಭಾವಿ ಸಭೆ ಇತ್ತು. ನಂತರ ನಾವು 29 ಅಂದ್ರೆ ಡಿಸೆಂಬರ್ 29 ನಾವು ಈ ಹೋರಾಟನ ಇಟ್ಕೊಂಡಿದ್ದೇವೆ. ಈ ಹೋರಾಟ ಇಟ್ಕೊಂಡಾಗ ನಮಗೆ ಖುಷಿ ಇದೆ. ನಮ್ಮ ಹಿರಿಯರಾದಂತ ಕಮಕ್ನೂರಣ್ಣವ್ರು ಆಗಿರ್ಬೋದು, ಮತ್ತೆ ರವಿಕುಮಾರ್ ಸರ್ ಆಗಿರ್ಬೋದು, ಸಾಬಣ್ಣ ತಳವಾರ್ ಅವರಾಗಿರ್ಬೋದು, ತಳವಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅದು ಕೂಡ ಅವರೇ ಹೇಳಿದ್ದು. ಯಾರು ರವಿಕುಮಾರ್ ಅವರು ಹೇಳಿದ್ದಾರೆ, ಸಾಬಣ್ಣ ತಳವಾರ್ ಅವರು ಹೇಳಿದ್ದಾರೆ. ಅವತ್ತು ಅವರು ತಳವಾರ ಇನ್ನೊಂದು ವಿಷಯ, ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರೂ ಒಪ್ಪಿಗೆ ಪಡೆದ ನಡೆದಂತ ಆದ್ಮ್ಯಾಗ ಇದು ಅವರೇ ಮಾಡ್ಲಿಕ್ಕತ್ತಾರ ಇವರೇ ಮಾಡ್ಲಿಕ್ಕತ್ತಾರನ್ನ ಹೆಸರು ಯಾಕೆ? ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ನಮ್ಮ ಯಾದಗಿರಿ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆಯ ಮತ್ತು ಬೀದರ್ ಜಿಲ್ಲೆಯ ಸಮಾಜ ಬಾಂಧವರಿಗೆ ಇವೆಲ್ಲ ವದಂತಿಗಳಿಗೆ ಕಿವಿ ಕೊಡಬೇಡ್ರಿ, ದಯವಿಟ್ಟು ಕಿವಿ ಕೊಡಬೇಡ್ರಿ. ಹೋರಾಟ ಏನು ಯಾವ್ದು ಚಂದಕಾರು ಯಾರು ಮಾಡಂಗಿಲ್ಲ, ಸಮಾಜ ಕೆಡಿಸೋ ಉದ್ದೇಶ ಯಾರಿಂದಲೂ ಇರಲ್ಲ. ಹೋರಾಟಗಳು ಯಾವುದೇ ಇದರಿಂದ ಆಗೋದಲ್ಲ. ಹೋರಾಟಗಳು ಯಾಕಂದ್ರೆ ವರ್ಷಾನುಗಟ್ಲೆ 30 ವರ್ಷದ ಹೋರಾಟ ಅಂತ ನಾವೇ ಹೇಳಕತ್ತೀವಿ. 30 ವರ್ಷದ ಹೋರಾಟದಲ್ಲಿ ನಮ್ಮ ಹಿರಿಯರು ಅವತ್ತಿದ್ರು, ಇವತ್ತು ಅದಾರ. ಅವತ್ತಿನಿಂದ ಇವತ್ತಿನ ತನ ನಮ್ಮ ಹಿರಿಯರು ಯಾಕೆ ಪ್ರಯತ್ನ ಮಾಡ್ಲಿಲ್ಲ? ಇವತ್ತೇ ಯಾಕೆ ಇದು ದಿನ ಬಂದು ಪ್ರೆಸ್ ಮೀಟ್ ಮಾಡಿ ಕೇಸಿಂದ ರದ್ದುಪಡಿಸಲಾಗಿದೆ ಅಂತ ಹೇಳೋ ಅಂತ ಯಾಕೆ ಮಾಡೋದು ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ನಮ್ಮ ಸಮಾಜದ ಅವರ ನಾಯಕರುಗಳಿಗೆ ಕೇಳ್ತೀವಿ, ನಮ್ಮ ಜನಪ್ರತಿನಿಧಿಯಾದ ತಿಪ್ಪಣ್ಣ ಕಮಕ್ನೂರಣ್ಣವ್ರಿಗೂ ಕೇಳ್ತೀವಿ, ರವಿಕುಮಾರ್ ಅವ್ರಿಗೂ ಕೇಳ್ತೀವಿ, ಸಾಬಣ್ಣ ತಳವಾರ್ ಅವ್ರಿಗೂ ಕೇಳ್ತೀವಿ. ಹೋರಾಟ 29ಕ್ಕೆ ನಡೀತದೆ. ಅವತ್ತಿನ ದಿವಸ ತಾವೆಲ್ಲ ಸಮಾಜದ ಕಾಳಜಿ ಉಳ್ಳವರು, ಅನುಭವ ಉಳ್ಳವರು, ಮತ್ತೆ ನಮ್ಮ ತಿಪ್ಪಣ್ಣ ಕಮಕ್ನೂರವರು ಸರ್ಕಾರದಾಗ ಇದ್ದವರು. ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಅವತ್ತು ಕರ್ಕೊಂಡು ಬಂದು ಅವರು ನಮ್ಮ ಎದುರುಗಡೆ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡ್ಲಿ, ಅವತ್ತೇ ಅಲ್ಲಿ ಘೋಷಣೆ ಮಾಡಿ ಹೋಗ್ಲಿ, ನನ್ ಕಡೆ ಹತ್ತು ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ನಾವು ಕೂಡ ಅವ್ರು ಕೂಡ ಚಪ್ಪಾಳೆ ಹಾಕ್ತಿವಿ, ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡೋದು?